ನಮಸ್ಕಾರ. ನಮ್ಮ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರು ಆದಿತ್ಯನಗರದಿಂದ ನಾವು ವಿ ಆರ್ ಪಾರ್ಟ್ ಆಫ್ ಡಿಸ್ಟ್ರಿಕ್ಟ್ 317F ಲಯನ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಲ್ಲಿ ನಾವು ಇವತ್ತು ಸಾಯಿ ಸ್ವಸ್ಥ ಸೆಂಟರ್ ಅಂತ ಒಂದು ಫ್ರೀ ಕ್ಲಿನಿಕ್ ಓಪನ್ ಮಾಡ್ತಾ ಇದೆ. ನಮ್ಮ ರೆಸ್ಪೆಕ್ಟಬಲ್ MLA AC ಶ್ರೀನಿವಾಸ್ ಪುಲಿಕೇಶ್ ನಗರ್ ಇವತ್ತು ಬಂದು ಇನಾಗ್ರೇಟ್ ಮಾಡಿದೆ. ಇಲ್ಲಿ ಏನು ನಡೆಯುತ್ತೆ ಅಂದರೆ, ಇಲ್ಲಿ ನಾವು ಫ್ರೀ ಮೆಡಿಸಿನ್ ಕೊಡ್ತಾ ಇದ್ದೀನಿ, ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಇದು ಒಂದು ವಾರಕ್ಕೂ 5 ದಿನ ಇದು ಓಪನ್ ಆಗ್ತಾ ಇದೆ. ಬೆಳಿಗ್ಗೆಂದು 9 ಗಂಟೆಯಿಂದ ಶುರು ಮಾಡಿ ಸಾಯಂಕಾಲ 5 ಗಂಟೆವರೆಗೂ ಇಲ್ಲಿ ಒಂದು ಸ್ಟಾಫ್ ಇರ್ತಾರೆ. ನಾವು ವಿ ಆರ್ ಕೀಪ್ ಆನ್ ಆ್ಯಡಿಂಗ್ ಎಕ್ವಿಪ್ಮೆಂಟ್ಸ್ ಫಾರ್ ದ ಕ್ಲಿನಿಕ್. ಇದೇ ಥರದಲ್ಲಿ ವಿ ಆರ್ ಆ್ಯಡಿಂಗ್ ಅನದರ್ 6 clinic in the whole district with the support of Lions District 317F. This is with support of ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡ್ ರಿಸರ್ಚ್ ಮುಂದನಹಳ್ಳಿ ಅವರ ಜೊತೆಯಲ್ಲಿ ಮಾಡ್ತಾ ಇದ್ದೀನಿ. ಇದು ನಾವು ಇದೊಂದು ಒಂದು ಕಾರ್ಯಕ್ರಮ, ನಾವು ಆಗದಷ್ಟು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಮ್ಮ ಲಯನ್ಸ್ ಕ್ಲಬ್ ಬ್ಯಾಂಗ್ಳೂರು ಆದಿತ್ಯನಗರ ನಾವು ಎಜುಕೇಶನ್ ಸಪೋರ್ಟ್ ಕೊಡ್ತಾ ಇದ್ದೀನಿ, ಕ್ವೆಸ್ಟ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನಾವು ಪ್ರತಿ ತಿಂಗಳು ನಮ್ಮ ಸುಲ್ತಾನ್ಪಾಳ್ಯ PHC ದಲ್ಲಿ ಮೆಡಿಕಲ್ ಕ್ಯಾಂಪ್ ನಡೆಸ್ತಾ ಇದ್ದೀನಿ. ಎಲ್ಲ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕೂಡ ಫ್ರೀ ಮೆಡಿಸಿನ್ ಕೂಡ ಕೊಡ್ತಾ ಇದ್ದೀನಿ ನಾವು. ಸೊ ನಮ್ಮ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಿದ್ದಾರೆ ಲಯನ್ ದೇವಪ್ಪ ಅಂದು, ಈ ವರ್ಷ ಅವರ ಅಧ್ಯಕ್ಷರು. ನಮ್ಮ ಝೋನ್ ಚೇರ್ಪರ್ಸನ್ ಶೋಭಾ ದೇವಪ್ಪ, ನಮ್ಮ ಕ್ಲಬ್ ಪದಾಧಿಕಾರಿ ನಾಗರತ್ನ ಗೌಡ, ನಮ್ಮ ಟ್ರಸ್ಟ್ ಚೇರ್ಪರ್ಸನ್ ಅನಿಲ್ ಕುಮಾರು, ಆಮೇಲೆ ನಮ್ಮ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಕೂಡ ಇದೆ ನಮಗೂ. ಅದು ಜಿಲ್ಲಾ ಅಧ್ಯಕ್ಷರು ನಾಗರಾಜ್ ಶೆಟ್ಟಿ ಅವರು. ಇದು ನಮ್ಮ ಹಿಂದಿ ಜೀಜಾ ಅವರು ಕೂಡ ಲಯನ್ಸ್ ಕ್ಲಬ್ ಆದಿತ್ಯನಗರ ಅಂತ. ಈ ಆದಿತ್ಯನಗರ ಸುಲ್ತಾನ್ಪಾಳ್ಯದ ಮುಖ್ಯ ರಸ್ತೆಯಲ್ಲಿ ಆತ್ಮಾನಂದ ಕಾಲೋನಿಯಲ್ಲಿ 3ನೇ ಕ್ರಾಸಲ್ಲಿ ನಾವೊಂದು ವೆಲ್ನೆಸ್ ಕ್ಲಿನಿಕನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದು ಮುದ್ದೇನಹಳ್ಳಿಯ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜ್ ಅವರ ಒಂದು ಸಹಯೋಗದಲ್ಲಿ ನಾವು ಇದಕ್ಕೆ ಬಿಲ್ಡಿಂಗನ್ನು ಕೊಟ್ಟು ಅವ್ರಿಗೆ ಬೇಕಾದ ಒಂದು ಸಹಕಾರವನ್ನು ಕೊಟ್ಟು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡ್ತಾಯಿದ್ವಿ. ವಾರಕ್ಕೆ 5 ದಿವಸ ಇಲ್ಲಿ ಮಾಡ್ತಾ ಇದ್ದಾರೆ. ಯಾವುದೇ ಫೀಸು ನಾವು ಮಾಡಲ್ಲ. ಹೆಚ್ಚಿನ ಏನಾದರೂ ಆಪ್ರೇಷನ್ ಬೇಕಂದರೆ ಮುದ್ದೇನಹಳ್ಳಿಗೆ ನಾವು ಅವ್ರನ್ನ ಶಿಫ್ಟ್ ಮಾಡೋಂಥ ವ್ಯವಸ್ಥೆ ಇದೆ. ಆಮೇಲೆ ನಮ್ಮದು ಲಯನ್ಸ್ ಕ್ಲಬ್ಬಲ್ಲಿ ಇದು ಒಂದು ಭಾಗ ಅಷ್ಟೇ. ನಾವು ಇಂಥ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಾನೆ ಇರ್ತೀವಿ. ನಾವು ಹಂಗರ್ ರಿಲೀಫ್ ಅಂತಲೂ ಮಾಡ್ತೀವಿ. ಈಗ KC ಜನರಲ್ ಹಾಸ್ಪಿಟ್ಲು ಮಲ್ಲೇಶ್ವರ ಅಲ್ಲಿ ಕೂಡ ಡೈಲಿ ನಾವು ಉಚಿತವಾಗಿ ಊಟವನ್ನು ಕೊಡ್ತೀವಿ. ಅದರಲ್ಲಿ ನಾವು ಕೂಡ ಭಾಗಿಯಾಗಿರ್ತೀವಿ. ಆಮೇಲೆ ಡಯಾಲಿಸಿಸ್ ಆರೋಗ್ಯ ತಪಾಸಣಾ ಕೇಂದ್ರಗಳನ್ನು ನಾವು ಸ್ಥಾಪನೆ ಮಾಡಿ ಅದನ್ನು ಕೂಡ ನಾವು ಮಾಡಿ ಕೊಡ್ತಾಯಿದ್ದೀವಿ. ಹೀಗೆ ಹಲವಾರು ಸೇವಾ ಕಾರ್ಯಗಳನ್ನು ಮಾಡ್ತಿದ್ದೀವಿ. ಆಮೇಲೆ ನಮ್ಮದು ಡಯಾಲಿಸಿಸ್ ಯಂತ್ರವನ್ನು ಅಂಬೇಡ್ಕರ್ ಕಾಲೇಜಲ್ಲಿ ಕೊಟ್ಟಿದ್ದೀವಿ. ಅಲ್ಲಿಗೆ ಯಾರಾದರೂ ಹೋದರೆ ಅವರಿಗೆ ನಾವೊಂದು ಲೆಟ್ರ್ ಕೊಡ್ತೀವಿ. ಅವರಿಗೆ ಭಾಳ ಕಡಿಮೆ ದರದಲ್ಲಿ ಡಯಾಲಿಸಿಸನ್ನು ಮಾಡಿಕೊಡ್ತಾರೆ. ಹೀಗೆ ಹಲವಾರು. ಆಮೇಲೆ ನಾವು ಒಂದು ಆಂಬುಲೆನ್ಸನ್ನು ಕೂಡ ಅಂಬೇಡ್ಕರ್ ಕಾಲೇಜಿಗೆ ಕೊಟ್ಟಿದ್ದೀವಿ. ಆಮೇಲೆ ಕಣ್ಣಿನ ಉಚಿತ ತಪಾಸಣೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಅವರಿಗೆ ಕನ್ನಡಕನ ಕೊಡ್ತೀವಿ. ಆಮೇಲೆ ಅವರಿಗೆ ಹೆಚ್ಚಿನ ಒಂದು ಆಪರೇಷನ್ ಬೇಕಾದರೆ ಅದಕ್ಕೂ ಕೂಡ ನಾವು ಫ್ರೀ ಉಚಿತವಾಗಿ ಮಾಡಿಕೊಡ್ತೀವಿ. ಈಗ ಹಲವಾರು ಯೋಜನೆಗಳು ನಮ್ಮ ಲಯನ್ಸ್ ಕ್ಲಬ್ ಆದಿತ್ಯನಗರದಲ್ಲಿ ಮಾಡ್ತಾ ಇದ್ದೀವಿ. ನಾನು ಶೋಭಾ ದೇವಪ್ಪ ಅಂತ, ನಾನು ಲಯನ್ಸ್ ಕ್ಲಬ್ ಝೋನಲ್ ಚೇರ್ಪರ್ಸನ್. ಏನಂದರೆ ನಾವು ಇದು 25 ವರ್ಷ ಆಯಿತು ನಮ್ಮ ಲಯನ್ಸ್ ಕ್ಲಬ್. ನಮ್ಮದು ಸಿಲ್ವರ್ ಜುಬ್ಲಿ ಮಾಡಿದ್ದೀವಿ ಸಿಟಿ ಕ್ಲಬ್ಬಲ್ಲಿ. ನಾವು ಇದು ಹಲವಾರು ಇದೆ ಅಂತಲ್ಲ, ಎಜುಕೇಷನ್ನಾರು ಕೊಡ್ತೀವಿ ನಾವು. ಕಣ್ಣಿಂದು ಪ್ರತಿಯೊಂದಕ್ಕೂ ನಾವು ಸ್ಕಾಲರ್ಶಿಪ್ಪು, ಮತ್ತು ಮಕ್ಕಳಿಗೆ ಫೀಸು, ಆಮೇಲೆ ಟೈಲರಿಂಗ್ ಮಿಷನ್ಸು, ಇದು ಏನು ಲ್ಯಾಪ್ಟಾಪ್ಸು, ಈ ಥರ ಹಲವಾರು ಯೋಜನೆಗಳು ನಮ್ಮ ಲಯನ್ಸ್ ಕ್ಲಬ್ಬಿಂದ ನಾವು ಮಾಡ್ತಾಯಿದ್ದೀವಿ. ಇದು ನಾವು 25 ವರ್ಷದಿಂದ ಸತತವಾಗಿ ಮಾಡ್ತಾಯಿದ್ದೀವಿ. ಇವತ್ತು ನಾವು AC ಶ್ರೀನಿವಾಸ್ ಅವ್ರನ್ನ ಕರೆದಿದ್ವಿ ಇದಕ್ಕೆ ಇನಾಗ್ರೇಷನ್ಗೆ. ಅವರು ಜಾಗ ಕೊಡ್ತೀನಿ ಅಂತ MLA ಸರು ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮುಂದೆ ನಮಗೆ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನ ಮಾಡಿಕೊಟ್ಟು ಅವ್ರು ನಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ದಾರೆ. ಈ ಥರ ನಾವು ಏನು ಮಾಡಿಲ್ಲ ಅಂತ ಲಯನ್ಸ್ ಕ್ಲಬ್ಬಲ್ಲಿ ಹೇಳಂಗಿಲ್ಲ. ಅಷ್ಟು ಜನ ಇದರಲ್ಲಿ ಉಪಯೋಗ ಪಡ್ಕೊಳ್ತಾ ಇದ್ದಾರೆ. ಅದೇ ನಮ್ಮದು ವಿಶೇಷ ಈ ಲಯನ್ಸ್ ಕ್ಲಬ್. ಇದು ನಾವು ಈ ಬಿಲ್ಡಿಂಗ್ನ ಸದ್ಯಕ್ಕೆ ಲೀಸ್ ತಗೊಂಡಿದ್ದೀವಿ. ದೀಪಕ್ ಮಾರ್ಬಲ್ಸ್ ಅಂತ ಅವರು ಇದಕ್ಕೆ ಸಹಾಯವಾಗಿ ನಮಗೆ ಜಾಗ ಕೊಟ್ಟಿದ್ದಾರೆ. ಅದನ್ನು ನಾವು ತಗೊಂಡಿದ್ದೀವಿ. ನೆಕ್ಸ್ಟ್ ಇದಕ್ಕೆ ಜಾಗ ಪರ್ಮನೆಂಟ್ ಆಗಿ ಪ್ರಾಜೆಕ್ಟ್ ಮಾಡಿ
ಇದನ್ನ ನಾವು ಪರ್ಮನೆಂಟ್ ಪ್ರಾಜೆಕ್ಟ್ ತರ ಮಾಡ್ತಾ ಇದ್ದೀವಿ. ಮಹಿಳೆಯರಿಗೆ ನಾವು ಎಜುಕೇಶನ್ ಫೀಸ್ ಕೊಡ್ತಿದ್ದೀವಿ, ಮತ್ತೆ ಟೈಲರಿಂಗು, ಇನ್ನೇನು ಎಲ್ಲ ಮಾಡ್ತಾ ಇದ್ದೀವಿ ಸರ್. ಆಲ್ಮೋಸ್ಟ್ ಆಲ್ ಮಹಿಳೆಯರಿಗೆ ಚಿಕಿತ್ಸೆ ಫ್ರೀ, ಕ್ಯಾನ್ಸರ್, ಆಮೇಲೆ ನಾವು ನಮ್ಮ ಲಯನ್ಸ್ ಕ್ಲಬ್ ಇಂದ ಕ್ಯಾನ್ಸರ್ ಹಾಸ್ಪಿಟಲ್ಗೆಲ್ಲ ಡಿಟೆಕ್ಷನ್ ಇದೆಲ್ಲ ಸೇವೆ ಕೊಡ್ತಾ ಇದ್ದಾರೆ. ಮೆಟ್ರೋದಲ್ಲಿ ಆದಿತ್ಯ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಆದಿತ್ಯ ನಗರ ಚಾರಿಟಬಲ್ ಟ್ರಸ್ಟ್ ಚೇರ್ಪರ್ಸನ್. ಈಗ ನಮ್ದು ಕ್ಲಬ್ ಮಾತ್ರ ಅಲ್ಲ, ನಮ್ಮ ಥರಾನೇ ತುಂಬ ಕ್ಲಬ್ಗಳಿಗೆ ಚಾರಿಟಬಲ್ ಟ್ರಸ್ಟ್ ಇದೆ. ಚಾರಿಟಬಲ್ ಟ್ರಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ, ಡೊನೇಷನ್ ಬರೋದನ್ನೆಲ್ಲ ನಮಗೆ ATG ಕೊಡ್ಬೋದು. ಇವಾಗ ಫಂಡ್ ಶೇಖರಣೆ ಮಾಡಿರೋದ್ರಿಂದನೇ ನಮ್ಮ ಈ ವೆಲ್ನೆಸ್ ಸೆಂಟ್ರದು ನಾವು ಖರೀದಿ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅದು ಬಿಟ್ಟು ನಾವು ಜಾಗ MLA ಸಾಹೇಬರು ಹೇಳಿದ್ದಾರೆ, ಒಂದು ಜಾಗ ಸಿಗೋ ಸಾಧ್ಯತೆ ಇದೆ ಅಂತ. ಹಾಗೆ ಸಿಗೋದಾದರೆ ನಮಗೆ ಒಂದು ಕಟ್ಟಡವನ್ನು ಕಟ್ಟಿ ನಮ್ಮ ಲಯನ್ಸ್ ಆಫೀಸ್ ಮತ್ತು ವೆಲ್ನೆಸ್ ಸೆಂಟರ್ ಎಲ್ಲ ಮಾಡ್ಬೋದು. ಅದಕ್ಕೆ ಕೂಡ ಫಂಡ್ ರೇಸಿಂಗಿಗೆ ಚಾರಿಟಬಲ್ ಟ್ರಸ್ಟ್ ತುಂಬ ಉಪಯೋಗ ಆಗುತ್ತೆ. ನಾವು 2006 ಈ ಟ್ರಸ್ಟ್ ನಮ್ಮ ಕ್ಲಬ್ಬಿಗೆ ಇದೆ. ಇದರಿಂದ ಇಂಡಿವಿಜುವಲ್ಸ್ ಮಾತ್ರ ಅಲ್ಲ, ಕಂಪನೀಸ್ ಎಲ್ಲರಿಗೂ ನಾವು ATG ಎಕ್ಸೆಂಪ್ಷನ್ ಕೊಡ್ಬೋದು. ಅಟ್ಲೀಸ್ಟ್ ಅವರಿಗೆ ಅದರದ್ದು ಒಂದು ಉಪಯೋಗ ಆಗುತ್ತೆ. ಇಷ್ಟು ಮಾತ್ರ ನಾನು ಹೇಳಬಲ್ಲೆ. ಇದು ಕ್ಲಬ್ಗೆ ಎಲ್ಲ ಸರ್ವಿಸ್ ಆಕ್ಟಿವಿಟಿಗೂ ಟ್ರಸ್ಟ್ ಸಪೋರ್ಟ್ ಮಾಡುತ್ತೆ. ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.